ಹಾಯ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ಪಲ್ಲಿ ಹಲವಾರು ಫೇಕ್ ಫಾರ್ವರ್ಡ್ ಮೆಸೇಜ್ಗಳನ್ನು ಸೆಂಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮೆಸೇಜ್ಗಳು ಬಂದ್ಬಿಟ್ಟು ಸತ್ಯನೇ ಇರಲ್ಲ, ಬರೀ ಸುಳ್ಳಾಗಿರುತ್ತೆ, ಮತ್ತು ಕೆಲವೊಂದು ಮಾತ್ರ ಒಂದೆರಡು ಮೂರು ನಿಜ ಇರ್ಬೋದು. ಸೊ ಈ ರೀತಿ ಫಾರ್ವರ್ಡ್ ಮೆಸೇಜ್ಗಳಿಂದ ಸಾಮಾನ್ಯ ಜನತೆಗೆ ತುಂಬ ಹಾನಿಕರ ಆಗಿದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಯಾರ್ದೋ ಒಂದು ಫೋಟೋನ ಹಾಕ್ಬಿಟ್ಟು ಈ ಒಂದು ಪರ್ಸನ್ ಬಂದ್ಬಿಟ್ಟು ಕಳೆದೋಗಿದ್ದಾರೆ, ಈ ಮೆಸೇಜನ್ನು ಫಾರ್ವರ್ಡ್ ಮಾಡಿ, ಅವ್ರಿಗೆ ಸಿಗೋವರೆಗೂ ಫಾರ್ವರ್ಡ್ ಮಾಡಿ, ಅವರು ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಬ್ಲಡ್ ಬೇಕಾಗಿದೆ. ಸೊ ಈ ರೀತಿ ಎಲ್ಲ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡಿಬಿಟ್ಟಿದ್ದಾರೆ. ಸೊ ಈ ರೀತಿ ಫೇಕ್ ಮೆಸೇಜ್ಗಳನ್ನು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡೋದ್ರಿಂದ ತುಂಬ ಜನ ಇದರಿಂದ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ವಾಟ್ಸಪ್ ಬಂದ್ಬಿಟ್ಟು ಹೊಸದಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಅದು ಅಪ್ಡೇಟ್ ಏನು ಅಂತ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತ ನೋಡಿದ್ರೆ, ಯಾರಾದರೂ ನಿಮಗೆ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ರೆ, ಆ ಒಂದು ಮೆಸೇಜಲ್ಲಿ ಬಂದ್ಬಿಟ್ಟು ಯಾವ್ದಾರ ವೆಬ್ಸೈಟ್ನ URL ಇದ್ದರೆ, ಆ ಒಂದು URL ಬಂದ್ಬಿಟ್ಟು ಕರೆಕ್ಟ್ ಆಗಿರೋ URL ಇಲ್ಲ, ಬಂದ್ಬಿಟ್ಟು ಅದು ವೈರಸ್ ಕಂಟೈನ್ ಆಗಿರುವ URL ಇಲ್ಲ, ಅದು ಫೇಕ್ ಸ್ಪ್ಯಾಮ್ URL ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ಸಸ್ಪಿಷಿಯಸ್ ಲಿಂಕ್ ಅಂತ ತೋರಿಸುತ್ತೆ. ಸೊ ಈ ಒಂದು ಲಿಂಕನ್ನು ನೋಡಿಬಿಟ್ಟು ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕೋ ಬೇಡ ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೋಬಹುದು. ಎರಡನೇ ಅಪ್ಡೇಟ್ ಏನಪ್ಪ ಅಂತ ನೋಡಿದ್ರೆ, ಇನ್ಮೇಲೆ ನಾವು ವಾಟ್ಸಪ್ಪಲ್ಲಿ 5 ಮೆಸೇಜ್ಗಿಂತ ಹೆಚ್ಚು ಮೆಸೇಜ್ಗಳನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡೋಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಮೆಸೇಜ್ ಇರುತ್ತೆ, ಆ ಮೆಸೇಜನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ತಿಳ್ಕೊಂಡು ಫಾರ್ವರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೀವು ಮಿನಿಮಮ್ 5 ಜನಕ್ಕೆ ಮಾತ್ರ ಆ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಲಿಕ್ಕೆ ಸಾಧ್ಯ. ಸೊ ಈ ಒಂದು ಅಪ್ಡೇಟನ್ನು ಬಂದ್ಬಿಟ್ಟು ಈಗ ಬೀಟಾ ವರ್ಷನಿಗೆ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ವಾಟ್ಸಪ್ಪಿಂದ ವಾಟ್ಸಪ್ನ ಬೀಟಾ ವರ್ಷನ್ಗೆ ಹೇಗೆ ಕನ್ವರ್ಟ್ ಆಗೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಲಿಂಕು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸಪ್ನ ಬೀಟಾ ವರ್ಷನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೆ ವೀಕ್ಷಿಸಬಹುದು. ಸೊ ಮತ್ತೊಂದು ಹೇಳಲಿಕ್ಕೆ ಮರ್ತುಬಿಟ್ಟೆ, ಈಗ ನಾವು ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ದೀವಿ. ವಾಟ್ಸಪ್ಪಲ್ಲಿ ಏನೋ ಅಪ್ಡೇಟ್ ಬಂದಿದೆ, ಅದು ಬಂದ್ಬಿಟ್ಟು 3 ಬ್ಲೂ ಟಿಕ್ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಕಳಿಸಿರೋ ಮೆಸೇಜ್ ಬಂದ್ಬಿಟ್ಟು ಆ ಮೆಸೇಜ್ ಬಂದ್ಬಿಟ್ಟು ಸೆಂಡ್ ಆದರೆ 1 ಟಿಕ್, ಆ ಮೆಸೇಜ್ ಬಂದ್ಬಿಟ್ಟು ಇನ್ನೊಬ್ಬರಿಗೆ ತಲುಪಿದ್ರೆ ಅದು ಡಬಲ್ ಟಿಕ್, ಆ ಮೆಸೇಜನ್ನು ಬಂದ್ಬಿಟ್ಟು ಅವರು ಓದಿದ್ರೆ ಅದು ಡಬಲ್ ಬ್ಲೂ ಟಿಕ್ ಆಗುತ್ತಲ್ವಾ. ಆದರೆ ಈಗ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಫೇಕಾಗಿ ಒಂದು ಮೆಸೇಜ್ ಫಾರ್ವರ್ಡ್ ಆಗ್ತಿದೆ. ಅದೇನಪ್ಪ ಅಂದರೆ 3 ಬ್ಲೂ ಟಿಕ್ ಅಂತ. ಅಂದರೆ ಈಗ ಡಬಲ್ ಟಿಕ್ ಇಲ್ದೇ ಮತ್ತು ಇನ್ನೊಂದು ಟಿಕ್, ಆ ಇನ್ನೊಂದು ಟಿಕ್ ಏನಕ್ಕೆ ಅಂದರೆ ಗೌರ್ಮೆಂಟ್ ಓದಿದೆ ಅಂತ ಅರ್ಥ. ಸೊ ಈ ರೀತಿ ಮೆಸೇಜ್ಗಳನ್ನೆಲ್ಲ ನಂಬೇಡಿ, ಇದೆಲ್ಲ ಬಂದ್ಬಿಟ್ಟು ಫೇಕ್ ಮೆಸೇಜಸ್. ಸೊ ಹಾಗೆ ಈ ವಿಡಿಯೋನ ಪಕ್ಕದಲ್ಲಿ ವಿಡಿಯೋ ಲಿಂಕ್ ಎಲ್ಲ ಕಾಣಿಸ್ತಿದೆಯಲ್ಲ, ಆ ವಿಡಿಯೋನಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಸೊ ಬಾಯ್.